ಎಲ್ಲ ನನ್ನ ಪ್ರೀತಿ ಕನ್ನಡಿಗರು ಪ್ರಸನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಸೊ ಗೈಸ್ ವೇಟ್ ಈಸ್ ಓವರ್. ಬಿಗ್ ಬಾಸ್ ಸೀಸನ್ ಕನ್ನಡ 13 ಲೋಗೋ ರಿವೀಲ್ ಆಗಿದೆ, ಹೊಸ ಲೋಗೋ. ನಾನು ಶಾಕ್ ಆಗ್ತಿದೆ ಗೈಸ್, ಲಿಟ್ರಲಿ ನನಗೆ ಅಪ್ಡೇಟ್ ಇದ್ದಿದ್ದು ಏನಂತಂದರೆ, ಸೊ ನೆಕ್ಸ್ಟ್ ಅಂದರೆ ಲೈಕ್ ಆಗಸ್ಟ್ ಬರುತ್ತೆ ಅಂತ ಒಂದು ಅಪ್ಡೇಟ್ ಇದ್ದಿದ್ದು. ಸೊ ಈಗ ನೋಡಿದ್ರೆ ಬಿಗ್ ಬಾಸ್ ಅವರು ಶಾಕ್ ಕೊಟ್ಟಿದ್ದಾರೆ, ಅದು ನ್ಯೂ ಲೋಗೋನ ರಿಲೀಸ್ ಮಾಡಿದ್ದಾರೆ. ಸೊ ನ್ಯೂ ಲೋಗೋಕ್ಕಿಂತ ನೋಡೋಕ್ಕಿಂತ ಮುಂಚೆ ಇನ್ನೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬನ್ನಿ ಇವಾಗ ನ್ಯೂ ಲೋಗೋ ಹೇಗಿದೆ, ಏನು ಕತೆ ಅಂತ ಸೊ ನೋಡ್ಕೊಬೋಣ. ಓಕೆ, ಓ ಮೈ ಗಾಡ್, ಸ್ಟೆಪ್ಸು ಇದೆಲ್ಲ ಗೋಲ್ಡ್ ಕಲರ್ ಇದೆ ಆಕ್ಚುಲಿ. ಹಾಂ, ಓ ಓ ಓ ಓ 13 ಸಮಥಿಂಗ್ ಬ್ಲೂ ಕಲರ್ 13 ಮಾರ್ಕ್ ಅಂತ ಇದೆ. ಗೈಸ್, ಬಿಗ್ ಬಾಸ್ ಬಂದೇ ಬಿಡ್ತು, ಅನ್ಕೊಂಡಿಲ್ಲ ಇಷ್ಟು ಬೇಗ ಬಿಡ್ತಾರೆ ಅಂತ. ಸೊ ಆಕ್ಚುಲಿ ಇವರು ಕೂಡ ಇವನ್ ಕಲರ್ಸ್ ಪೇಜ್ ಯಾರು ನೋಡಿದ್ರೆ ಐ ಥಿಂಕ್ ಆಲ್ಮೋಸ್ಟ್ ನಿಮಗೆ ಗೊತ್ತಾಗ್ಬಿಡುತ್ತೆ. ಸಮಥಿಂಗ್ ಸ್ಪೆಷಲ್ ಹಾಕಿದ್ದಾರೆ ಅಂಡ್ ಇವಾಗ ಬೇಗ ಕೂಡ ಬರ್ತಾ ಇದೀವಿ ಅಂತ ಕೂಡ ಹಾಕಿದ್ದಾರೆ. ಸಮಥಿಂಗ್ ಸ್ಪೆಷಲ್ ಅಂಡ್ ಬೇಗ ಬರ್ತಾ ಇದೀವಿ ಅಂದ್ರೆ ಗೈಸ್, ಇವಾಗ ಏನ್ ಗೊತ್ತಾ, ಜಿ ಕನ್ನಡದಲ್ಲಿ ಒಂದು ರಿಯಾಲಿಟಿ ಶೋ ಬರ್ತಾ ಇದೆ. ನಿಮ್ಗೆ ತುಂಬಾ ಜನಕ್ಕೆ ಅಪ್ಡೇಟ್ ಇರಲ್ಲ, ಜಂಗಲ್ ಬೋಗಿ ಅಂತ ಒಂದು ರಿಯಾಲಿಟಿ ಶೋ ಬರ್ತಾ ಇದೆ. ಅದು ಕೂಡ ಪ್ರೈಸ್ ಅಮೌಂಟ್ ಬಂದ್ಬಿಟ್ಟು 80 lakhs ಇದೆ. ಇವನ್ ನನಗೂ ಶಾಕ್ ಆಯ್ತು, ಬಿಗ್ ಬಾಸ್ಗೆ 50 lakhs ಅಂದ್ರೆ ಅದಕ್ಕೆ 80 lakhs ಅಂತಂದ್ರೆ ಬಿಗ್ ಬಾಸ್ ಅಂತ ಹೇಳ್ಬೋದಾ? ಹೌದು. ಸೊ ಐ ಡೋಂಟ್ ನೋ, ಬಟ್ ರಮೇಶ್ ಅರವಿಂದ್ ಸರ್ ನಡ್ಸ್ಕೊಡ್ತಾ ಇದಾರಂತೆ ಆ ಒಂದು ಶೋನ ಆಕ್ಚುಲಿ. ಸೊ ಮೇ ಬಿ ಪೈಪೋಟಿಗೋಸ್ಕರ ಅವ್ರು ಇವಾಗ ಅವ್ರು ಆಲ್ರೆಡಿ ಆಲ್ಮೋಸ್ಟ್ ಅವ್ರ ಆಡಿಷನ್ಸ್ ಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ತುಂಬಾ ಚೆನ್ನಾಗಿ ಗೊತ್ತಿದೆ. ಆಡಿಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಎಸ್, ಎಕ್ಸಾಕ್ಟ್ಲಿ. ಸೊ ಅದರಿಂದ ಇವ್ರಿಗೆ ಕಾಂಪಿಟೇಷನ್ ಕೊಡೋದಕ್ಕೋಸ್ಕರ ಬಿಗ್ ಬಾಸ್ ಅವ್ರು ಬೇಗ ಬರ್ತಾ ಇದಾರೆ ಅಂತ ಒಂದು ಕ್ವಶನ್ ಮಾರ್ಕ್ ಉಳ್ಕೊಳ್ಳೋದು ಏನಂತಂದ್ರೆ, ಸೊ ಯಾವಾಗ ಬರುತ್ತೆ ಅಂಡ್ ಯಾವ ರೀತಿ ಬರುತ್ತೆ ಅಂತ ನಿಮ್ಗೆಲ್ಲ ಕ್ವಶನ್ ಓಡ್ತಾ ಇರುತ್ತೆ. ಸೊ ಯಾವಾಗ ಬರುತ್ತೆ ಅಂದ್ರೆ ಮೇ ಬಿ ನನ್ನ ಪ್ರಕಾರ ಜೂನ್ ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಆಗುತ್ತೆ, ಜುಲೈ ಇಲ್ಲ ಅಂದ್ರೆ ಆಗಸ್ಟ್ ಫಸ್ಟ್ ವೀಕ್ ಇಂದ. ಒಟ್ನಲ್ಲಿ ಗೈಸ್, ಈ ಒಂದು ಲೋಗೋ ನೋಡಿದ್ರೆ ನಿಮ್ಗೆ ಅನಿಸಿದೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ನಮ್ಮನ್ನ ಕೇಳಂಗಿದ್ರೆ, ಸೊ ಕಂಪೇರ್ ಟು ಲಾಸ್ಟ್ ಸೀಸನ್ಗೆ ಈ ಒಂದು ಸೀಸನ್ ಲೋಗೋನು ನಾಟ್ ಅಪ್ ಟು ದಿ ಮಾರ್ಕ್ ಅಂತ ನಾನು ಅಂತೀನಿ. ಇಲ್ಲ, ಆಕ್ಚುಲಿ ಲಾಸ್ಟ್ ಸೀಸನ್ ಸಖತ್ತಾಗಿತ್ತು ಗೈಸ್, ಆಲ್ಮೋಸ್ಟ್ ಲೋಗೋ ನೀವು ನೋಡಿದಾಗ. ಬಟ್ ಈ ಸೀಸನ್ ಅಲ್ಲಿ ಏನೋ ಸ್ವಲ್ಪ ಅಂತ ಅಟ್ರಾಕ್ಟಿವ್ನೆಸ್ ಇಲ್ಲ ಅಂತ ಅನ್ಸುತ್ತೆ. ಗೋಲ್ಡಿಶ್ ಮಾಡ್ಬಿಟ್ಟು ನಾರ್ಮಲ್ ಆಗಿ ಮಾಡ್ಬಿಟ್ಟಿದ್ದಾರೆ. ಬಟ್ ನನಗೆ ಲಾಸ್ಟ್ ಸೀಸನ್ ಸಖತ್ ಇಷ್ಟ ಆಗಿದ್ದು. ಬಟ್ ನಿಮ್ಗೆ ಏನ್ಸುತ್ತೆ ಗೈಸ್, ಎಷ್ಟು ರೇಟಿಂಗ್ಸ್ ಕೊಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಕಾಂಪಿಟೇಷನ್ ಅಂತ ಹೇಳಿದೆ ಅಲ್ವಾ, ಸೊ ಐ ಡೋಂಟ್ ನೋ, ಬಿಗ್ ಬಾಸ್ ಅಹೆಡ್ ಇದೆ ಆಲ್ಮೋಸ್ಟ್. ನಾನು ಏನೇ ಕಂಪೇರ್ ಮಾಡೋದು ಬೇರೆ ರಿಯಾಲಿಟಿ ಶೋಗಳಿಗೆ. ಅದೇ ಇನ್ ಕೇಸ್ ಏನಾದ್ರು ಪ್ಯಾಟೆ ಮಂದಿ ಕಾಡಿಗೆ ಬಂದ್ರು ಆ ಥರ ಎಲ್ಲ ಮಾಡೋದಿದ್ರೆ ನಾನು ಹೇಳ್ತಿದ್ದೆ, ಇಲ್ಲಪ್ಪ ಎರಡು ಈಕ್ವಲ್ ಇದೆ ಅಂತ ಹೇಳ್ತಾ ಇರ್ಬೋದಾಗಿತ್ತು. ಬಟ್ ಬಿಗ್ ಬಾಸ್ ಇಸ್ ಸಮಥಿಂಗ್ ಎಲ್ಸ್. ಬಿಗ್ ಬಾಸ್ ಇಸ್ ಲೈಕ್ ಎಮೋಷನ್ ಅಂತ ಹೇಳ್ತಾರಲ್ಲ, ಆ ಥರ ಆಗಿದೆ ಆಕ್ಚುಲಿ. ಟಾಕ್ಸಿಕ್ ಇರುತ್ತೆ ತುಂಬಾ ಜನ, ಅದು ಕೆಲವರಿಗೆ ಟಾಕ್ಸಿಕ್ ಅನ್ಕೊಂಡ್ರೆ ಟಾಕ್ಸಿಕ್, ಕೆಲವರಿಗೆ ಎಂಟರ್ಟೈನ್ಮೆಂಟ್ ಅಂತ ಅನ್ಕೊಂಡ್ರೆ ಎಂಟರ್ಟೈನ್ಮೆಂಟ್, ಇನ್ ಕೆಲವರಿಗೆ ಲೈಫ್ ಲೆಸನ್ ಅಂದ್ರೆ ಲೈಫ್ ಲೆಸನ್ ಅಂತ ಅನ್ಕೊಳ್ಬಹುದು. ಬಟ್ ಎಲ್ಲರಿಗಿಂತ ಮೇನಪ್ಪ ಅಂತಂದ್ರೆ ನಮ್ಮ ಬಾದ್ಶಾ ಅವ್ರನ್ನ ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ. ಎವ್ರಿ ಬರುತ್ತೆ, ಮೇ ಬಿ ನೆಕ್ಸ್ಟ್ ವೀಕ್ ಇಲ್ಲ ಅದ್ರ ನೆಕ್ಸ್ಟ್ ವೀಕ್ ಅಲ್ಲಿ ಅವ್ರದೊಂದು ಗ್ಲಿಮ್ಸ್ ಬರ್ಬೋದು. ಯಾಕಂದ್ರೆ ಅವ್ರು ಇಲ್ಲ ಅಂತಂದ್ರೆ ಬಿಗ್ ಬಾಸ್ ಹೇಳ್ತಾರಲ್ಲ, RCB ಗೆ ವಿರಾಟ್ ಕೊಹ್ಲಿ ಅವರು ಹೆಂಗೆ ಹಾರ್ಟ್ ಅಂತ ಹೇಳ್ತಾರೋ ಅದೇ ರೀತಿ ಬಿಗ್ ಬಾಸ್ಗೆ ಹಾರ್ಟ್ ಬಂದ್ಬಿಟ್ಟು ನಮ್ಮ ಕಿಚ್ಚ ಸುದೀಪ್ ಸರ್. ಸೊ ಅವ್ರಿಗೀಗ ಅವ್ರಿಗೋಸ್ಕರ ವೇಟಿಂಗ್, ತುಂಬಾ ಜನ ವೇಟ್ ಮಾಡ್ತಾ ಇರ್ತಾರೆ. ಆಲ್ಮೋಸ್ಟ್ ಒಂದು 10-20-30% ಎಲ್ಲ ಏನಪ್ಪಾ ಅಂದ್ರೆ ಸುದೀಪ್ ಸರ್ಗೋಸ್ಕರನೇ ನೋಡ್ತಾರೆ. ಆಮೇಲೆ ಜಾಸ್ತಿ ಜನ ವ್ಯೂವರ್ಶಿಪ್ ಸ್ಯಾಟರ್ಡೆ ಸಂಡೇ ಯಾಕೆ ಬರುತ್ತೆ ಅಂದ್ರೆ ಸುದೀಪ್ ಸರ್ಗೋಸ್ಕರನೇ. ಸೊ ಒಂದ್ ಕಡೆ ಶೋಗಳ ಮಧ್ಯದಲ್ಲಿ ಲೈಕ್ ನಾವಾಗಿರ್ಬೋದು, ನಾವು ಒಂದ್ ಸ್ವಲ್ಪ ಈಗ ಒಂದು ಪಾರ್ಟ್ ಆಗ್ಬಿಟ್ಟಿದೆ ಆಕ್ಚುಲಿ ಬಿಗ್ ಬಾಸ್ ಕೇಳಬೇಕು ಅಂದ್ರೆ. ಆಲ್ಮೋಸ್ಟ್ ರಿವ್ಯೂ ಮಾಡ್ತಾ IPL ಬಹುದು. ಸೊ ನೆಕ್ಸ್ಟ್ ಏನು 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 ಅಂತ ಥಿಂಕ್ ಮಾಡ್ತಾ ಇದೀವಿ ನಾವು. ಜಂಗಲ್ ಬೋಗಿ ರಿಯಾಲಿಟಿ ಶೋ ಬರುತ್ತೆ ಅನ್ಕೊಂಡೆ, ಬಟ್ ಸರ್ಪ್ರೈಸ್, ನನಗೆ ಸರ್ಪ್ರೈಸ್ ಆಕ್ಚುಲಿ. ನಾನು ಅನ್ಕೊಂಡಿದ್ದು ಸೊ ಮೇ ಬಿ ಈ ವರ್ಷ ಬೇಗ ಸ್ಟಾರ್ಟ್ ಆಗುತ್ತೆ ಅಂತ ಅಪ್ಡೇಟ್ ಇತ್ತು ಬಿಗ್ ಬಾಸ್. ಅಂದ್ರೆ ಲೈಕ್ ಸೆಪ್ಟೆಂಬರ್ ಅಲ್ಲಿ ಸ್ಟಾರ್ಟ್ ಆಗ್ತಿತ್ತು, ಆಗಸ್ಟ್ ಸ್ಟಾರ್ಟ್ ಆಗುತ್ತೆ ಅಂತ ಅಪ್ಡೇಟ್ ಇತ್ತು. ಬಟ್ ಇವಾಗ ನೋಡಿದ್ರೆ ಸೊ ಜೂನ್ಗೆಲ್ಲೇ ಆಲ್ಮೋಸ್ಟ್ ಈ ಒಂದು ಜೂನ್ ಅಲ್ಲಿ ಇವಾಗ ನಮಗೆ ಪ್ರೋಮೋ ಬಿಟ್ಟಿರೋದು. ಜುಲೈ ಅಷ್ಟಲ್ಲಿ ನಿಮ್ಗೆ ಆಲ್ಮೋಸ್ಟ್ ಒಂದು ಮೀಟಲ್ ಆಗುತ್ತೆ, ಆನ್ ಏರ್ ಆಗುತ್ತೆ. ಇಲ್ಲಾಂದ್ರೆ ಆಗಸ್ಟ್ ಅಮ್ಮಮ್ಮ ಅಂದ್ರೆ ಆಗಸ್ಟ್ ಫಸ್ಟ್ ವೀಕ್ ಇಲ್ಲ ಸೆಕೆಂಡ್ ವೀಕ್ 13th ಅಂತ ಅನ್ಕೊಂಡಿದ್ದೀನಿ. ಮೇ ಬಿ 13th ಸೀಸನ್ 13th ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಅನ್ಸುತ್ತೆ ಗೈಸ್, ಬೇಗ ಬರ್ಬೇಕಾ ಬಿಗ್ ಬಾಸ್? ಇಲ್ಲಾಂದ್ರೆ OTT ಬಂದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. OTT ಕನ್ಫರ್ಮೇಷನ್ ಇಲ್ಲ, ಬಟ್ 50% ಅಂತ ಹೇಳ್ಬೋದು. ಅದೇನ ಬಟ್ ಅಪ್ಡೇಟ್ ಬಂದು ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಬಟ್ ಸರ್ಪ್ರೈಸಿಂಗ್ಲಿ ನನಗೂ ಕೂಡ ಕಲರ್ಸ್ ಕನ್ನಡದವರು ಶಾಕಿಂಗ್ ಕೊಟ್ಟಿದ್ದಾರೆ, ಬಿಗ್ ಬಾಸ್ ಬೇಗ ಬರ್ತಾ ಇದೆ ಅಂತ. ಐ ಮೀನ್ಸ್ ವೇಟೆಡ್ ಆಕ್ಚುಲಿ. ಅನ್ಕೊಂಡಿದ್ವಿ ಜುಲೈಯಲ್ಲಿ ಅಪ್ಡೇಟ್ ಬರ್ಬೋದು, ಸ್ಟಾರ್ಟಿಂಗ್ ಒಂದು ಪ್ರೋಮೋಗಳು ಬರ್ಬೋದು, ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಏರ್ ಆಗ್ಬೋದು ಅಂತ ಅನ್ಕೊಂಡಿದ್ವಿ. ಬಟ್ ಬೇಗ ಏರ್ ಆಗೋ ತರ ಕಾಣಿಸ್ತಾ ಇದೆ. ನಿಮ್ಗೆ ಏನ್ ಅನ್ಸುತ್ತೆ, ಬೇಗ ಬರ್ಬೇಕಾ ಬರಬಾರ್ದ ಕಮೆಂಟ್ ಮಾಡಿ ತಿಳಿಸಿ. ಇನ್ನ ಹೆಚ್ಚಿನ ಮಾಹಿತಿ ಸಿಗುತ್ತೆ ಗೈಸ್. ಸೊ 1-2-3 ಕ್ಯಾಂಡಲ್ ಅಪ್ಡೇಟ್ಗಳು ಬರ್ತೈತೆ. ಹೌದು, ಸೊ ನಾಳೆ ನಾಡಿದ್ದು ಕೊಡ್ತೀವಿ ನಿಮಗೆ. ಅಂಡ್ ಈ ಒಂದು ಲೋಗೋ ಬಗ್ಗೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇನ್ನಾರ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಬಿಗ್ ಬಾಸ್ ಸೀಸನ್ 13 ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ. ಜಂಗಲ್ ಬುಗಿದು ಕೂಡ ಲೈಕ್ ನೋಡೋಣ, ರಿವ್ಯೂ ಮಾಡೋಣ ಅಂತ ಅನ್ಕೊಂಡಿದ್ವಿ, ಅದು ಕೂಡ ಅಪ್ಡೇಟ್ ಬರ್ತಾ ಇರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಹೋಗೋಣ, ಸಿಗೋಣ ಮುಂದಿನ ನೋಡಿದ್ರೆ. ಅಲ್ಲಿ ತನಕ ಬಾಯ್.